ತಮಿಳುನಾಡು ಸಿಎಂ ವಿಜಯ್ ಇವತ್ತು ಕೊಲ್ಲೂರಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. 12:30ಗೆ ಮಂಗಳೂರಿಗೆ ಬರ್ತಾರೆ. ಅಲ್ಲಿಂದ ಸೀದಾ ಝೀರೋ ಟ್ರಾಫಿಕ್ ನಲ್ಲಿ ಕೊಲ್ಲೂರಿಗೆ ಭೇಟಿ ಕೊಡ್ತಾರೆ. ಹತ್ರ ಒಂದು 3 ಗಂಟೆ ಟೈಮ್ ನಲ್ಲಿ ಅವರು ಕೊಲ್ಲೂರು ದೇವಸ್ಥಾನಕ್ಕೆ ಬರ್ತಾರೆ ಅಂತ ಹೇಳಿ ಮಾಹಿತಿ ಇದೆ. ತಮಿಳುನಾಡು ಮುಖ್ಯಮಂತ್ರಿಗಳ ಕೊಲ್ಲೂರು ಭಕ್ತಿ ಬಗ್ಗೆ ಈಗ ಚರ್ಚೆ ಆಗ್ತಾ ಇದೆ. ಎಂಜಿಆರ್ ಜಯಲಲಿತಾ ಬಳಿಕ ಇದೀಗ ವಿಜಯ್ ಇವತ್ತು ಕೊಲ್ಲೂರಿಗೆ ಬರ್ತಾ ಇದ್ದಾರೆ. ತಮಿಳುನಾಡು ಸಿಎಂ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಶಕ್ತಿಪೀಠಕ್ಕೆ ನಮಿಸೋದಕ್ಕೆ ಸಿಎಂ ಜೋಸೆಫ್ ವಿಜಯ್ ಬರ್ತಾ ಇದ್ದಾರೆ. ಸಿಎಂ ಆದ ಬಳಿಕ ಮೊದಲ ಬಾರಿಗೆ ಅವರು ಕೊಲ್ಲೂರಿಗೆ ಭೇಟಿಯನ್ನು ಕೊಡ್ತಾ ಇರೋದು. ಮೂಕಾಂಬಿಕೆಗೆ ಇವತ್ತು ವಿಜಯ್ ವಿಶೇಷ ರೀತಿಯಲ್ಲಿ ಪೂಜೆಯನ್ನು ಸಲ್ಲಿಸ್ತಾರೆ. ಮಧ್ಯಾಹ್ನ 12:30ಗೆ ವಿಶೇಷ ವಿಮಾನದಲ್ಲಿ ಮಂಗಳೂರಿಗೆ ಬರ್ತಾರೆ. ಅದಾದ್ಮೇಲೆ ಮಂಗಳೂರಿಂದ ರಸ್ತೆ ಮಾರ್ಗದ ಮೂಲಕ ಕೊಲ್ಲೂರಿಗೆ ಪ್ರಯಾಣ ಬೆಳೆಸ್ತಾರೆ. ಬಹುತೇಕ ಮಧ್ಯಾಹ್ನ 3 ಗಂಟೆಗೆ ಕೊಲ್ಲೂರು ಮೂಕಾಂಬಿಕೆ ದರ್ಶನವನ್ನ ಅವ್ರು ಮಾಡ್ತಾರೆ. ವಿಶೇಷ ಪೂಜೆಯನ್ನ ಸಲ್ಲಿಸ್ತಾರೆ ಅಂತ ಹೇಳಿ ಮಾಹಿತಿಗಳಿದೆ. ಅದಕ್ಕೋಸ್ಕರ ಒಂದಿಷ್ಟು ಪ್ರೋಟೋಕಾಲ್ಗಳನ್ನು ಕೂಡ ಅಲ್ಲಿ ಫಾಲೋ ಮಾಡೋದಕ್ಕೆ ಹೇಳಲಾಗಿದೆ. ಇನ್ನು ಮಧ್ಯಾಹ್ನ 3ರಿಂದ 3:30 ತನಕ ದೇವಸ್ಥಾನದಲ್ಲಿ ಭಕ್ತರಿಗೆ ಅವಕಾಶ ಇರೋದಿಲ್ಲ. ಅರ್ಧ ಗಂಟೆ ಸಮಯ ಅಲ್ಲಿ ಭಕ್ತರಿಗೆ ನಿರ್ಬಂಧವನ್ನ ವಿಧಿಸಲಾಗಿರುತ್ತೆ. ಆ ಟೈಮ್ನಲ್ಲಿ ವಿಜಯ್ ವಿಶೇಷ ಪೂಜೆಯನ್ನ ಸಲ್ಲಿಸ್ತಾರೆ ಅಂತ ಹೇಳಿ ಮಾಹಿತಿ ಇದೆ. ಇಲ್ಲಿ ಪ್ರಮುಖವಾಗಿ ಹಿಂದೆ ಜಯಲಲಿತಾ ಅವರು ಬಂದಿದ್ರು, ಎಂಜಿಆರ್ ಅವರು ಬಂದಿದ್ರು, ಹಾಗೆಯೇ ಸ್ಟಾಲಿನ್ ಫ್ಯಾಮಿಲಿ ಕೂಡ ಒಂದ್ಸತಿ ವಿಸಿಟ್ ಮಾಡಿತ್ತು. ಮತ್ತೆ ಸಾಕಷ್ಟು ಸೆಲೆಬ್ರಿಟಿಗಳು ಬಂದು ಹೋಗ್ತಾ ಇರ್ತಾರೆ ಕೊಲ್ಲೂರಿಗೆ. ಈಗ ಬೇರೆ ರಾಜ್ಯದವರು ಸಾಕಷ್ಟು ಮಂದಿ ಕೊಲ್ಲೂರಿಗೆ ಬರ್ತಾರೆ. ಎಸ್ಪೆಷಲಿ ಕೇರಳದಿಂದ ಭಕ್ತರು ಜಾಸ್ತಿ ಬರ್ತಾರೆ ಕೊಲ್ಲೂರು ಮೂಕಾಂಬಿಕೆ ದರ್ಶನಕ್ಕೆ, ಅಲ್ಲಿ ವಿಶೇಷ ಪೂಜೆಯನ್ನು ಮಾಡಿಸೋದಕ್ಕೆ. ಅದರಲ್ಲಿ ಪ್ರಮುಖವಾಗಿ ತಮಿಳುನಾಡಿನಲ್ಲಿ ಸಿಎಂ ಯಾರಾಗಿರ್ತಾರೆ ಅವರ ಭೇಟಿ ಬಗ್ಗೆ ಈಗ ಚರ್ಚೆಗಳಂತೂ ಸಹಜವಾಗಿದೆ. ಅಂದರೆ ಶಕ್ತಿ ಪೀಠವನ್ನ ನಂಬಿದ್ರ ವಿಜಯ್ ತಮ್ಮ ಗೆಲುವಿಗೆ ಇಲ್ಲೇನಾದರೂ ಹರಕೆಯನ್ನ ಹೊತ್ತಿದ್ರ, ಆ ಹರಕೆ ತೀರ್ಸಕ್ಕೇನಾದರೂ ಬರ್ತಾ ಇದ್ದಾರಾ? ಸೊ ಈ ಬಗ್ಗೆನೂ ಕೂಡ ಚರ್ಚೆಗಳಂತೂ ನಡೀತಾ ಇದೆ. ಇನ್ನು ವಿಜಯ್ ಬರ್ತಾರೆ ಅಂತ ಹೇಳಿ ಆ ಟೈಮ್ನಲ್ಲಿ ಏನು ಮಹಾಮಂಗಳಾರತಿ ಎಲ್ಲ ನಾವು ಮಾಡಲ್ಲ. ಆ ಮಹಾಮಂಗಳಾರತಿ ಮಾಡೋ ಟೈಮ್ನಲ್ಲಿ ವಿಜಯ್ ಬಂದರೆ ನಾವು ಖಂಡಿತವಾಗ್ಲೂ ಅವ್ರಿಗೊಂದು ಅವಕಾಶ ಮಾಡಿಕೊಡ್ತೀವಿ ಅಂತ ದೇವಸ್ಥಾನದವ್ರು ಹೇಳಿದ್ದಾರೆ. ಬಟ್ ಸಿಎಂ ಬರ್ತಿರೋದ್ರಿಂದ ಸಹಜವಾಗಿ ಒಂದಿಷ್ಟು ಭದ್ರತೆಯನ್ನು ಅಲ್ಲಿ ಕೊಟ್ಟಿರ್ತಾರೆ. 3 ಗಂಟೆಗೆ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಮಗೂ ಕೂಡ ದೇವಸ್ಥಾನದಿಂದ ಒಂದು ಬರಹವನ್ನು ಕೊಟ್ಟಿದ್ದಾರೆ, ಅವರು ಒಂದು ನೋಟಿಸ್ ಕೊಟ್ಟಿದ್ದಾರೆ. 3 ಗಂಟೆಗೆ ಬರ್ತಾರೆ, ಅವರನ್ನು ಒಂದು ದೇವಸ್ಥಾನದಿಂದ ಒಳ್ಳೆಯ ರೀತಿಯಿಂದ ಸ್ವಾಗತ ಮಾಡಿ ಕಳಿಸಿಕೊಡಬೇಕು ಅಂತ ನಮಗೂ ಕೂಡ ಅರ್ಚಕ ವರ್ಗದವರು ಮತ್ತು ಉಪಾಧಿವಂತರಿಗೆ, ಸಿಬ್ಬಂದಿ ವರ್ಗದವರಿಗೆಲ್ಲ ಮೌಖಿಕವಾಗಿಯೂ ಹಾಗೂ ಲಿಖಿತವಾಗಿಯೂ ಕೊಟ್ಟಿದ್ದಾರೆ ದೇವಸ್ಥಾನದಿಂದ. ಹಾಗೆ ಈಗ ನಿಮಗೆ ತಮಿಳುನಾಡಿನ ತುಂಬ ಅನೇಕ ದೊಡ್ಡ ದೊಡ್ಡ ನಟರು ಕೂಡ ಹಾಗೆ ಕಲಾವಿದರು ಕೂಡ ಇಲ್ಲಿಗೆ ಬರುವಂಥದ್ದು ಸರ್ವೇ ಸಾಮಾನ್ಯ. ಇಲ್ಲಿ ನಿಮಗೆ ಇಳೆಯರಾಜ ಆಗಿರ್ಬೋದು, ಶಿವಮಣಿ ಆಗಿರ್ಬೋದು, ಇನ್ನೂ ಅನೇಕರು ದೊಡ್ಡ ದೊಡ್ಡ ವ್ಯಕ್ತಿಗಳು. ಇನ್ನು ನಮ್ಮ ಕರ್ನಾಟಕದಲ್ಲಿ ಕೂಡ ಈ ಸಾಲುಮರದ ತಿಮ್ಮಕ್ಕ ಇಂಥವರು ಕೂಡ ಬಂದಿದ್ದಾರೆ. ಅದೇನು ದೊಡ್ಡ ನ್ಯೂಸ್ ಆಗಲಿಲ್ಲ, ಅದೊಂದು ಬೇಜಾರು ಬಿಟ್ಟರೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಣೇಶ್. 3 ಗಂಟೆಗೆ ತಮಿಳುನಾಡು ಸಿಎಂ ವಿಜಯ್ ಕೊಲ್ಲೂರಿಗೆ ಬರಬಹುದು ಅಂತ ಹೇಳಿ ನಿರೀಕ್ಷೆಗಳಿದೆ. ಅದೇ ರೀತಿ ಮಾಹಿತಿನೂ ಕೂಡ ದೇವಸ್ಥಾನಕ್ಕೆ ಬಂದಿದೆ ಅಂತ ಇನ್ಫಾರ್ಮೇಶನ್ ಕೊಡ್ತಾ ಇದ್ರು. ಏನಾದರೂ ವಿಶೇಷ ಹರಕೆ ಏನಾದರೂ ತೀರಿಸುವಂತ ನಿಟ್ಟಲ್ಲಿ ಬರ್ತಾ ಇದ್ದಾರಾ? ಮತ್ತು ಆ ಸಂದರ್ಭದಲ್ಲಿ ಭಕ್ತರಿಗೆ ಅವಕಾಶ ಇಲ್ಲ ಅಂತ ಹೇಳ್ತಿದ್ರು. ವಿಶೇಷ ಪೂಜೆ ಏನು ನಡೆಯುತ್ತೆ ಅಂತ ಹೇಳಿ ಮಾಹಿತಿ ಇದೆ ದೇವಸ್ಥಾನ ಕಡೆಯಿಂದ? ಸಂಪರ್ಕ ಸಾಧ್ಯ ಆಗಿಲ್ಲ ಅನ್ಸುತ್ತೆ. ಮತ್ತೆ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ. ಇವತ್ತು ಕೊಲ್ಲೂರಿಗೆ ಸಿಎಂ ವಿಜಯ್ ಬರ್ತಾ ಇದ್ದಾರೆ. ಕೊಲ್ಲೂರು ಮೂಕಾಂಬಿಕೆಗೆ ವಿಶೇಷ ಪೂಜೆಯನ್ನ ಮಾಡಿಸ್ತಾ ಇದ್ದಾರೆ. ಬಹುತೇಕ ಮಧ್ಯಾಹ್ನ 3 ಗಂಟೆಗೆ ಬರ್ತಾರೆ ಅಂತ ಹೇಳಿ ಇನ್ಫಾರ್ಮೇಶನ್ ಇದೆ. ಮತ್ತೆ ಅವರಿಗೆ ಒಳ್ಳೆ ರೀತಿಯಲ್ಲಿ ಸ್ವಾಗತ ಅಂತಂದ್ರೆ ಪೂರ್ಣಕುಂಭ ಸ್ವಾಗತ ಕೋರೋದಕ್ಕೆ ತಯಾರಿಗಳಾಗಿದೆ ಅಂತಲೂ ಕೂಡ ಮಾಹಿತಿ ಇದೆ. ಯಾಕಂದ್ರೆ ನೆರೆ ರಾಜ್ಯದ ಸಿಎಂ ಬರ್ತಿರೋದ್ರಿಂದ ಸಹಜವಾಗಿ ಅವ್ರಿಗೊಂದು ಅದ್ದೂರಿ ಸ್ವಾಗತವನ್ನು ಕೋರೋದಕ್ಕೆ ತಯಾರಿಗಳಾಗಿದೆ. ಮತ್ತೆ ವಿಶೇಷ ಪೂಜೆಯನ್ನ ಮಾಡಿಸ್ತಾರೆ ವಿಜಯ್ ಅಂತೇಳಿ ಮಾಹಿತಿ ಇದೆ.